ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಮಗೆಲ್ಲರಿಗೂ ಇಷ್ಟು ಹುಡುಕ್ ಬರಬೇಕು ಅಂದರೆ ಕೆಲವು ವ್ಯಕ್ತಿಗಳು ಬಹಳಷ್ಟು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾರೆ. ದೊಡ್ಡ ರೀತಿಯ ಸಹಕಾರವನ್ನು ಮಾಡ್ತಾರೆ. ಸ್ವಾರ್ಥರಹಿತವಾಗಿರ್ತಕ್ಕಂಥ ತಮ್ಮ ಹೆಜ್ಜೆಗಳನ್ನು ಸರ್ಕಾರದ ಜೊತೆಗೆ ಹಾಕ್ತಾರೆ. ಅಂಥವರಲ್ಲಿ ಊರಿನ ಪ್ರಮುಖರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮುಚ್ಚಿಗಿ, ನಜೀರ್ ಸಾಹೇಬ್ ಕಿರಟಗೇರಿ, ವೀರಯ್ಯ ಗಂಧದ್, ದತ್ತಣ್ಣ ಜೋಶಿಯವರು, ಮಹೇಶ್ ಮುಸ್ಕಿನ್ಬಾವಿ, ಎಸ್ ವಿ ಕಲ್ಕೇರಿಯವರು, ಕೆಂಚಪ್ಪ ಪೂಜಾರವರು, ಪೀರ್ ಸಾಬ್ ನದಾಫ್ರವರು, ಇನ್ನೂ ಕೆಲವು ಹೆಸರುಗಳನ್ನು ಪ್ರಸ್ತಾಪ ಮಾಡಬೇಕು. ಆದರೆ ಸಮಯ ಬಹಳ ಕಡಿಮೆ ಇದೆ. ಆದ್ದರಿಂದ ನಾನು ಇನ್ನೂ ಹೆಚ್ಚಿನ ಹೆಸರು ಹೇಳಬೇಕಾಗಿದ್ದನ್ನು ಮೊಟಕುಗೊಳಿಸ್ತೇನೆ. ಇವರೆಲ್ಲ ಇವರ ಜೊತೆಗೆ ಇವರ ಸ್ನೇಹಿತರೆಲ್ಲ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಬಲ ಕೊಟ್ಟಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ನಾವು ಜಗತ್ತಿನಲ್ಲಿ ಒಂದು ದಾಖಲೆಯನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಮಾನ್ಯ ಸಿ ಪಾಟೀಲರು ಸಂತೋಷದಿಂದ ಅಭಿಮಾನದಿಂದ ಒಂದು ಮಾತು ಹೇಳಿದರು. ಹೊರಕ್ಕೆ ಅವರು ಕರೆದ್ರೆ ವಿಧಾನ ಪರಿಷತ್ನೊಳಗೆ ಇದನ್ನು ಹೊಗಳುವ ನಡೀತಿದೆ ಅಂತ. ಲಕ್ಕುಂಡಿ ಜಗತ್ತಿನೊಳಗೆ ದೊಡ್ಡ ಸಾಧನೆ ಮಾಡಿದ್ದಾರೆ. ಅದು 5 ತಾಸು ಯಾಕೆ 6 ತಾಸು ಹೊಗಳುವಂಥ ಕಾರ್ಯಕ್ರಮ ಆದ್ರೂ ಸಹಿತ ಹೊರಕ್ಕೆ ಅವರಿಗೆ ಸ್ವಲ್ಪ ಗಂಡು ತೊಂದರೆ ಆದರೂ ನಮ್ಮ ಸಲುವಾಗಿ ತೆಗೆಸ್ಕೊಳ್ಬೇಕು. ಬಂಧುಗಳೇ, ನಾನು ಆ ವಿಷಯಕ್ಕೆ ಬರುವ ಪೂರ್ವದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈಗ ಹಾಕಿದ್ದೇವೆ, ನಾವು ಫೋಟೋಗಳನ್ನು ಹಾಕಿದ್ದೇವೆ. ಕೆಲವರು ಓದಿದ್ರೆ, ಕೆಲವರು ಓದಿಲ್ಲ. 10 ದೇವಾಲಯಗಳ ಅನಾವರಣ ಮಾಡ್ತಾ ಇದ್ದೀರಲ್ಲ, ಯಾವುವು? ನರಗುಂದವರ ಬಾಮಿ ಹತ್ತಿರತಕ್ಕಂಥ ಈಶ್ವರ ದೇವಾಲಯ. ಅಲ್ಲಿ ಹೇಳ್ಬೇಕು, ಆ ಚಾಲಗಡಿ ಹತ್ರ ಐತಲ್ರಿ ಅಂತ ಹೇಳ್ಬೇಕು, ಆ ಕೆರೆ ಹತ್ರ ಐತಲ್ರಿ ಅಂತ ಹೇಳ್ಬೇಕು, ಆ ಬಸ್ ಸ್ಟ್ಯಾಂಡ್ ಹೋಗುವುದು ಎಡಗ್ ಹೊಳ್ರಿ ಅಲ್ಲಿ ಬರುತ್ತ ಅಂತ ಹೇಳ್ಬೇಕು. ಅಂದ್ರೆ ಆ ಗುಡಿಗಳು ತಮ್ಮ ಐತಿಹಾಸಿಕ ಪ್ರಭಾವ ಹಾಗೂ ಅದರ ಪ್ರಸಿದ್ಧಿಯನ್ನ, ಪ್ರಭಾವವನ್ನ ಎಲ್ಲ ಕಳ್ಕೊಂಡ್ಬಿಟ್ಟಾವ. ಈ ತಾದ ಬಿದ್ದಂಗ ನಾವು ಅದ್ರ ಹುಲ್ಲು ಬೆಳೆದೈತಿ. ಮಾಲಕರು ಯಾರಿಲ್ಲ ಅಂತಂದ್ರೆ ನಿಮಗೆ ಗೊತ್ತೈತಲ್ಲ, ಮನೆ ಮೇಲೆ ಹುಲ್ಲು ಬೆಳೆದ ಹಂಗ ಈ ಹುಲ್ಲು ಬೆಳೆದು ಆ ಗುಡಿ ಹೌದು ಅಲ್ಲೋ ಇದು ಬಂದಂಗ. ಆದ್ರೆ ಅವು ಇವು ಗುಡಿನೇ, ಇವು ಐತಿಹಾಸಿಕ ಗುಡಿ ಅನ್ನೋದನ್ನ ಗುರುತು ಹಚ್ಚಿ ಇವತ್ತು 10 ದೇವಾಲಯಗಳ ನರಗುಂದದವರ ಬಾವಿ ಹತ್ತಿರ ಈಶ್ವರ ದೇವಾಲಯ, ರಾಮಲಿಂಗೇಶ್ವರ ದೇವಾಲಯ, ಕಲ್ಮೇಶ್ವರ ದೇವಾಲಯ, ಹಾಲ್ಗುಂಡಿ ಈಶ್ವರ ಮಂಟಪ, ಮಾಳಿಬಾವಿ ಹತ್ತಿರ ಈಶ್ವರ ದೇವಾಲಯ, ಬ್ಯಾಳಿ ಬಸವಣ್ಣ ದೇವಾಲಯ, ಕೋಟೆ ಕೊತ್ತಲಮ್ಮ ದೇವಾಲಯ, ಕಟಗಿಯವರ ಓಣಿಯ ಈಶ್ವರ ದೇವಾಲಯ, ಲೆಕ್ಕದ ವೀರಣ್ಣ ದೇವಾಲಯ, ಕನ್ನಡ ಬಾವಿಯ ಮಾರ್ತಿ ದೇವಾಲಯ, ಈ 10 ದೇವಾಲಯಗಳನ್ನು ನಾವು ಇವತ್ತು ಅನಾವರಣ ಮಾಡಿದ್ದೇವೆ. ಇದು ಇವತ್ತ ನೀವು ಹೋದ್ರೆ ಒಟ್ಟು ಒಮ್ಮಗಳ ಗುಡ್ಸೇವೆ ನಿಮ್ಗೆ. ಈಗೇನು ಈ ಸಪ್ತಾಹದಾಗ 3-4-5 ದಿವಸ ನಂತರ ಬಂದ್ರೆ ನೀವು ಬಾಯಿ ಮೇಲೆ ಕೈ ಇಟ್ಕೊಂಡು ಹಿಂಗೆ ತಿಳಿದು ಗುಡಿ ಹಂಗೆ ಇಟ್ಕೊಳ್ಬೇಕು. ಅವಾಗ ವಾರದಿಂದ 10 ದಿವಸದಿಂದ ಅಂತ ಅನ್ನುವಂಥ ಗುಡಿಗಳು, ಲಕ್ಕುಂಡಿಯ ದೇವಾಲಯಗಳು ನಿಮಗೆ ಕಂಡು ಬರ್ತಾವೆ. ಅಂಥ ದೇವಾಲಯಗಳ ಅನಾವರಣ ಕಾರ್ಯಕ್ರಮ. ಈಗ 4-5 ತಿಂಗಳ ಹಿಂದೆ ನಾವು ಪಂಚಗುಡಿಗಳ ಅನಾವರಣ ಕಾರ್ಯಕ್ರಮ ಮಾಡಿದ್ವಿ, ಪಂಚಭಾಗಗಳ ಕಾರ್ಯಕ್ರಮ ಮಾಡಿದ್ವಿ. ಈಗ ಭಾಗಗಳನ್ನು, ಗುಡಿಗಳನ್ನು ನೋಡಿದಾಗ ನಿಮಗೆ ಆ ಅಭಿಮಾನ ಉಕ್ಕಿ ಬರ್ತದೆ. 11ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಬಾವಿ, 10ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಗುಡಿ, ಅವುಗಳನ್ನ ಇವತ್ತು ಹೆಕ್ಕಿ ತೆಗೆದು ಅವು ಯಾವ ಮುಂದೊಂದು ಗಾಡಿ ಕಟ್ಕೊಂಡು ಒಳಗೆ ಮನ್ಯಾಗ ಆರಾಮ ಇದ್ರು, ಮಠ ಮಾಡ್ಕೊಂಡಿದ್ರು. ಆದರೆ ನಾನು ಇವತ್ತು ಸಾರ್ವಜನಿಕರಿಗೆ ಹೇಳೋದಕ್ಕೆ ಬಯಸ್ತೀನಿ,
ಅವ್ರು ಯಾರ್ಯಾರಿದ್ರು ಅವರೆಲ್ಲ ನೀವು ಸರ್ಕಾರಕ್ಕೆ ಬೇಕಾದ್ರೆ ತೊಗೊಂಡ್ಬಿಡ್ರಿ ಅಂತ ನೋಡ್ರಿ. ಮತ್ತು ನಮ್ಗೆ ಇದನ್ನು ಬಿಟ್ಟರೆ ಮನೆಗೆ ಜಾಗ ಇಲ್ಲ, ನೀವು ಜಾಗ ಕೊಟ್ಟರೆ ಭಾಳ ಚಲೋ ಆಗತ್ತೆ ನೋಡ್ರಿಪ್ಪ. CC ಪಾಟೀಲ್ಗೂ ಹೇಳಿದ್ವಿ, ಸಿದ್ದು ಪಾಟೀಲ್ಗೂ ಹೇಳಿದ್ವಿ, ನಮ್ಗೆ ಜಾಗ ಕೊಟ್ಟರೆ ಅಂದರೆ ಭಾಳ ಚಲೋ ಆಕೈತಿ ಅಂತೇಳಿ ಸಹಜವಾಗಿ ಯಾರು ಸಹಕರಿಸೋ ಮನೋಭಾವದ ಅವ್ರಿಗೆ ಹೇಳಿ ಅವ್ರಿಗೆ ಸರ್ಕಾರ ಏನು ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ 5 ಪಂಚಗಳನ್ನು ಪಂಚ ಭಾಗಗಳನ್ನು ಅನಾವರಣ ಮಾಡಿದ್ವಿ. ಈಗ ಮತ್ತೆ 10 ಗುಡಿ 10 ಬಾವಿ ಅನಾವರಣ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಲಕ್ಕುಂಡಿಯೊಳಗೆ ASI ರಾಜ್ಯ ಸರ್ಕಾರ ಈಗಾಗಲೇ ರಕ್ಷಿತ ಮಾಡಿರ್ತಕ್ಕಂಥದ್ದು ಹಾಗೂ ನಾವು ಅನಾವರಣಗೊಳಿಸಿರ್ತಕ್ಕಂಥದ್ದು ಇವೆಲ್ಲ ಸೇರಿ ಈಗ 70ರ ಗಡಿಯನ್ನು ನಾವು ದಾಟ್ತಾ ಇದ್ದೇವೆ. 70ರ ಗಡಿಯನ್ನು ದಾಟ್ತಾ ಇದ್ದೀವಿ. ನಮ್ಮ ಇಲಾಖೆಗೆ ಒಂದು ಗುರಿ ಕೊಟ್ಟಿದ್ದೇನೆ. ಅದು ಇಲಾಖೆ ಒಂದಕ್ಕೆ ಗುರಿ ಕೊಡ್ಬೋದು ನಾನು, ಆದರೆ ನೀವು ಲಕ್ಕುಂಡಿಯವರು ಅದನ್ನು ಮಾಡೋದಕ್ಕೆ ಕೈ ಹಾಕಿದ್ರೆ ಅಂದರೆ ನಿಮ್ಮ ಆನೆಬಲ ಬಂದರೆ ಮಾತ್ರ ಆ ಗುರಿ ಕೊಟ್ಟಿದ್ದೆಲ್ಲ ನಿಜವಾಗಿಯೂ ಸಾಕಾರ ಆಗ್ತದೆ. ಈ 2026 ಮುಗಿಯೋದ್ರೊಳಗೆ ನಾವು CC ಪಾಟೀಲ್ ಕೂಡಿ 100 ಅಂದ್ರೆ 50 ಬಾವಿ 50 ಗುಡಿ ಒಟ್ಟು ಕನಿಷ್ಠ 100ರ ಗಡಿಯನ್ನು ದಾಟೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನಗಳನ್ನು ನಾವು ಇವತ್ತಿನಿಂದ ಪ್ರಾರಂಭಿಸಬೇಕಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನೊಂದು ಮಾತು ನಾನು ನಿಮಗೆ ಈ ಪ್ರಸ್ತಾಪ ಮಾಡಬೇಕು. 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ಭೂಮಿ ಪೂಜೆ ಮಾಡಿದ್ವಿ, ಶಿಲಾನ್ಯಾಸ ಮಾಡಿದ್ವಿ. ಅವೆಲ್ಲ ಫೋಟೋ ಹಾಕಿ ನಾವು ಆಲ್ಗುಂದಿ ಬಸವೇಶ್ವರ ದೇವಾಲಯ ಅದರ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕೆಲಸಕ್ಕೆ ರಾಜ್ಯ ಸರ್ಕಾರ 1,58,00,000 ರೂಪಾಯಿ ಕೊಟ್ಟಿದೆ. ಕನ್ನರಬಾವಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕಾಮಗಾರಿ 1,70,00,000 ರೂಪಾಯಿಯನ್ನು ನಾವು ಮಂಜೂರು ಮಾಡಿದ್ದೇವೆ. ಮಲ್ಲಿಕಾರ್ಜುನ ದೇವಾಲಯ ಹಾಗೂ ಗದ್ದಿಗೆಗೆ ಸಂರಕ್ಷಣೆ ಅಭಿವೃದ್ಧಿ ಕಾಮಗಾರಿಗೆ 1,67,00,000 ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ. ವಿರೂಪಾಕ್ಷೇಶ್ವರ ದೇವಾಲಯ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕೆಲಸ 1,81,00,000 ರೂಪಾಯಿ. ಚಂದ್ರಮೌಳೇಶ್ವರ ದೇವಾಲಯ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ 1,80,00,000 ರೂಪಾಯಿ. ಕಲ್ಮಠ ದ್ವಾರ ಬಾಗಿಲು ಹಾಗೂ ಬಾವಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ 1,50,00,000 ರೂಪಾಯಿಯನ್ನು ಮಂಜೂರು ಮಾಡಿದೆ. ಇವು 6 ಸ್ಮಾರಕಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಇವತ್ತು ಶಂಕುಸ್ಥಾಪನೆಯಾಗಿ ಶಿಲಾನ್ಯಾಸ ಆಗಿ ಆ ಕೆಲಸಗಳನ್ನು ಇವತ್ತಿನಿಂದ ಪ್ರಾರಂಭ ಆಗಿವೆ ಅನ್ನೋದನ್ನು ನಾನು ಹೇಳೋದಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇವತ್ತು ನಮಗೆ ಬೇರೆ ಬೇರೆ ಹಂತದಲ್ಲಿ ಈ ಊರಿನ ಪ್ರಮುಖರೆಲ್ಲ ಬಂದು ಏನು ಅಗ್ನಿ ಅವಶ್ಯದವ ಅವನ್ನೂ ಸಹಿತ ಪ್ರಸ್ತಾಪ ಮಾಡಿದ್ವಿ. ಆ ಪ್ರಸ್ತಾಪ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಭರವಸೆ ಕೊಟ್ಟೆ, CC ಪಾಟೀಲ್ ನಾವು ಮಾತಾಡ್ಕೊತೀವಿ, ಮಾಡ್ತೀವಿ, ಹೇಳ್ತೀವಿ. ಈ ಕೆಸರಳ್ಳಿ ರಸ್ತೆ ಒಂದು ಐತಿ, ಅಲ್ಲೇ ಆ ರಸ್ತೆ ಮಾಡಿದ್ರೆ ನಮ್ಮ ಇತಿಹಾಸ ದೊಡ್ಡಹಳ್ಳಿ ರಸ್ತೆ ಬಗ್ಗೆ ಮನವಿ ಕೊಟ್ಟಿದ್ದೀರಿ, ಮತ್ತಿಹಳ್ಳದ ರಸ್ತೆ ಬಗ್ಗೆ ಮನವಿ ಕೊಟ್ಟಿದ್ದೀರಿ. ಇವುಗಳನ್ನು ನಮ್ಮ ಇತಿಹಾಸದ ಪ್ರಸಿದ್ಧಿಗಾಗಿ ಏನು ಮಾಡಬೇಕು ಅದಕ್ಕಾಗಿಯೂ ಸಹಿತ ಆ ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ. ಬರುವ ದಿವಸಗಳಲ್ಲಿ ನಮ್ಮ ಕೆಲಸ ಏನು ಮಾನ್ಯ ಆಯುಕ್ತರಿಗೆ ಹೇಳೋದಕ್ಕೆ ಬಯಸ್ತೀನಿ. ಲಕ್ಕುಂಡಿ ಒಳಗೆ ಕಾಟ್ ಐತಿ ಅಂದ್ರೆ ನಿಮಗೆ ಯಾರು ಲಕ್ಕುಂಡಿ ಅವ್ರಿಗಿನ ಎಲ್ಲಿ ನಮ್ಮೂರಿಗೆ ಐತಿ ಕೂಡ ಆ ಕಿತ್ತೂರು ನೋಡು ಕಾಟ್ ಐತಿ ಅಂತ. ನಿಮ್ಮ ಊರಾಗಿನ ಇನ್ನೂ 2.5 ಕಿಲೋಮೀಟರ್ ಕೋಟೆ ಪೂರ್ಣ ಇಲ್ಲ, ಆಟ ತಪ್ಪಿದ್ದೈತಿ.
200 ಕಿಲೋಮೀಟರ್ ನಿಮಗೆ ನೋಡೋದಕ್ಕೆ ಸಿಗ್ತದೆ. ಒಟ್ಟು ಒಂದು 4-5 ಕಿಲೋಮೀಟರ್ ಇರ್ತಕ್ಕಂಥ ಈ ಕೋಟೆ ಏನದ, ಈ ಕೋಟೆ ಗೋಡೆಯನ್ನ ಅನಾವರಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ವಸ್ತು ಕೆಲಸ. ಹೀಗೆ ನಾವು 100 ಗುಡಿಯನ್ನ ಅನಾವರಣ ಮಾಡಿದಾಗ ಇದರ ಇತಿಹಾಸ ಪೂರ್ಣವಾಗಿ ಸಿಗಬೇಕಲ್ಲ, ಆ ಕೆಲಸ ಮಾಡಬೇಕು. ಆಮೇಲೆ ಆಲ್ಗುಂಡಿ ಬಸವಣ್ಣನ ಕೆರೆ, ದಂಡಿನ ಕೆರೆ, ಇವುಗಳಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳನ್ನು ನಾವು ಹೊರಟಿರ್ತೇವೆ. ಇವು ಎರಡೂ ಕೆರೆಗಳು ಸಹಿತ ದುರಸ್ತಿ ಮಾಡ್ತಕ್ಕಂಥದ್ದು ಸಹಿತ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ. ಈಗಾಗಲೇ ನಾವು ಲಕ್ಕುಂಡಿ, ಗದಗು, ಕಪ್ಪತ್ತಗುಡ್ಡ ಸರ್ಕಿಟ್ ಮಾಡಿದ್ದೇವೆ. ನಮ್ಮ ಗದಗು ಪ್ರವಾಸೋದ್ಯಮಕ್ಕೆ ಏನು ಇದೇಬೇಕು ಅಂತಿದ್ರು ಮಂದಿ. ಇವತ್ತು ಲಕ್ಕುಂಡಿ, ಗದಗು ಹಾಗೂ ಕಪ್ಪತ್ತಗುಡ್ಡ ಈ ಸರ್ಕಿಟ್ಟು ಒಂದೇ ದಿವಸದಾಗ ಮುಗಿಸಿದ್ರೆ ಭಾಳ ಅವಸರ ಆಗ್ತದೆ, 2 ದಿವಸ ಬೇಕು ಅನ್ನುವಷ್ಟರ ಮಟ್ಟಿಗೆ ಇವು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣ ಆಗಿವೆ. ಈ ತಾಣಗಳನ್ನು ಇನ್ನೂ ಅಭಿವೃದ್ಧಿ ಮಾಡುವ ಕೆಲಸ ನಮ್ಮಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನ ಹೇಳಿ, ಈಗ ನೀವು ಪ್ರಾಚ್ಯಾವಶೇಷ ವಸ್ತುಗಳನ್ನು ತಗೊಂಡು ಹೋಗ್ತೀರಿ, ಏನ್ ಮಾಡ್ತೀರಿ, ಅವಾಗ ಬಯಲಾಗಿದ್ದೇವಲ್ಲ ಹಾಗಿಡ್ತೇವೆ ಅಂತ ಯಾಕಂದ್ರೆ ಸಾಮಾನ್ಯವಾಗಿ ಆ ಪ್ರಶ್ನೆ ಕೇಳ್ತಾರೆ. ನೀವು ಯಾರನ್ನ ಕೇಳಿಲ್ಲ ಅನ್ನೋದು ಸಹಿತ ಬೇರೆ ಆಗಮಿಸಿದ್ದಾರೆ ಯೂಟ್ಯೂಬರ್ಸ್ ಆಗಲಿ, ಇನ್ಫ್ಲೂಯೆನ್ಸರ್ಸ್ ಆಗಲಿ, ಅಥವಾ ಇತಿಹಾಸದ ಬಗ್ಗೆ ಆಸಕ್ತಿ ಇದ್ದವರು ನೋಡೋದಕ್ಕೆ ಬಂದಿದ್ದಾರೆ, ಅವರೆಲ್ಲರೂ ಕೇಳ್ತಾರೆ. ನಾನು ಬಹಳ ಸಂತೋಷದ ವಿಷಯವನ್ನ ನಿಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊಳ್ತೇನೆ. ಹಾಗೂ ಮಾನ್ಯ ಹೊರಟ್ಟಿಯವರ ಹಾಗೂ CC ಪಾಟೀಲ್ ಇಬ್ಬರು ಸಹಕಾರ ಸಹಾಯ ಕೇಳ್ತೇನೆ. ಈ ಬಯಲು ವಸ್ತು ಸಂಗ್ರಹಾಲಯ ಇದು ಏನಾಗಿದ್ದೇವಲ್ಲ ಹಂಗ ಅಷ್ಟ ಅಲ್ಲ, ನಮ್ಮ ದೇಶದಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಬೇಕು. ಅದು ವಾರಂಗಲ್ಗೂ ಬಂದಿತ್ತು, ಆ ವಾರಂಗಲ್ಗಿಂತ ಹೆಚ್ಚು ಸುಂದರವಾಗಿ ಇದನ್ನು ಮಾಡಬೇಕು. ಇಷ್ಟು ಶ್ರೀಮಂತವಾಗಿರ್ತಕ್ಕಂಥ ಪ್ರಾಚ್ಯಾವಶೇಷಗಳು ಅಲ್ಲಿಲ್ಲ, ಅಂತ ಪ್ರಾಚ್ಯಾವಶೇಷಗಳು ಇಲ್ಲಿದಾವೆ. ನೋಡ್ರಿ, 3.5 ವರ್ಷದ ಹಿಂದಿನ ಆಯುಧಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಮುಖ ಒಂದು ಗಣಪತಿ ಆದರೆ ಇನ್ನೊಂದು ಮುಖ ಇನ್ನೊಂದು ಗಣಪತಿ. ಇಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಶೇಷತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಬರೇ ಒಂದು ಕೆರೆಯೊಳಗೆ 500 ಪ್ರಾಚ್ಯಾವಶೇಷಗಳು ಸಿಗ್ತಾವು. ಹೊರಟ್ಟಿಯವರು ಅವನು ನೋಡಿದ್ದು ಮೊದಲೇ ಸಲ, ನಾವು ನಮ್ಮ CC ಪಾಟೀಲ್ದು ನೋಡಿಲ್ಲ. ನಿಮ್ಮ ದರ್ಕುಂಡ್ಯಾಗ ಏನು ನೋಡಿಲ್ಲ ಅಂದ್ರೂ ನಾವು ಬಹುತೇಕ ಎಲ್ಲ ತಿಪ್ಪಿ ಅಂತೂ ಅಡ್ಡಾಡಿ ನೋಡ್ಕೊಂಡ್ ಬಂದಿದ್ದೀವಿ. ಏನೇನು ಬಿಟ್ಟಿದ್ದೆ 500 ಒಂದ್ ಕಡೆ ಸಿಗ್ತಾವ ಅಂದ್ರೆ ಇದಕ್ಕಿಂತ ಅದ್ಭುತ ಏನಿರೋದಕ್ಕೆ ಸಾಧ್ಯ? ಒಂದು ಕಡೆ ಒಟ್ಟು ನೋಡಕ್ ಹೋಗ್ತೀವಿ ನಾವು, ಕೌಲೂರವ್ರು ಒಟ್ಟು ನೋಡಕ್ಕೆ. ಅವರು ಯಜಮಾನರುಗಳು ನಮ್ಮ ಒಟ್ಟು ನೀವು ತೆಗೆದು ನೋಡಿದ್ರು ಅಡ್ಡಿಲ್ರಿ, ಸ್ವಲ್ಪ ರಿಪೇರಿ ಯಾವಾಗ ಮಾಡಿಕೊಡ್ರಿ, ಆದ್ರೆ ನೋಡ್ರಿ ಇಲ್ಲಿ ಇಂಥವ್ದಾವು ಅಂತ ಹೇಳಿ ತೋರಿಸಿ ತಮ್ಮ ದೊಡ್ಡಸ್ತನ ತೋರಿಸಿ. ಒಟ್ಟಿನ್ಯಾಗ ಪ್ರಾಚ್ಯಾವಶೇಷಗಳು, ಕೆರೆಯೊಳಗೆ ಪ್ರಾಚ್ಯಾವಶೇಷಗಳು, ಕಟ್ಟಿಯೊಳಗೆ ಪ್ರಾಚ್ಯಾವಶೇಷಗಳು, ತಿಪ್ಪಿಯೊಳಗೆ ಪ್ರಾಚ್ಯಾವಶೇಷಗಳು, ರಸ್ತೆ ಮಗ್ಗಲುಗಳಲ್ಲಿ ಪ್ರಾಚ್ಯಾವಶೇಷಗಳು. ಎಂಥ ಆಸ್ತಿ! ಬರೇ ಒಂದೊಂದು ಬಾಡಿನ ಕಲ್ಲನ್ನ ಮಾರಾಟ ಮಾಡಿ ಬರ್ಲಿಂದಾಗ ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ಗಳಿಕೆ ಮಾಡಿಕೊಳ್ಳೋರಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ನಮ್ಮತನವನ್ನು ಮಾರಾಟ ಮಾಡಿಕೊಳ್ಳೋರಲ್ಲ ನಾವು, ನಮ್ಮ ಇತಿಹಾಸವನ್ನ ಮಾರುವವರಲ್ಲ ನಾವು, ಅಥವಾ ಬಚ್ಚಿಡುವವರಲ್ಲ. ನಮ್ಮ ಇತಿಹಾಸದ ಪ್ರತಿಯೊಂದು ಕಥೆಯನ್ನ ಒಂದೊಂದು ಕಲ್ಲು ಹೇಳ್ತದೆ. ಆ ಕಲ್ಲುಗಳಿಗೆ ಗೌರವಿಸುವ ನೈಜ ಮನಸ್ಸು ನಮ್ಮ ದೇಶದಲ್ಲಿ ಇದೇನೋ ನಿಜ, ಆದರೆ ಅದನ್ನ ಇದ್ದದ್ದನ್ನ ಸಂಪೂರ್ಣವಾಗಿ ನೋಡುವಂಥದ್ದು
ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು, ಅನುಭವಿಸ್ಬೋದಾಗಿರ್ತಕ್ಕಂಥದ್ದು ಎಲ್ಲರಿದ್ರೆ ಅದು ಲಕ್ಕೊಂಡಿರೋದು. ಇಲ್ಲಿ ಬರೀ ಕಲ್ಲು ಸಿಗ್ತಾವು ಅಂತಲ್ಲ, ಇಲ್ಲಿ ಬಂಗಾರನೂ ಸಿಗ್ತೈತೆ, ಬಂಗಾರನೂ ಸಿಗ್ತೈತಿ. ಆದ್ರೆ ಕಲ್ಲು ಸಿಕ್ಕಾಗ ಬಿಡ್ರಿ ತಂದು ಕೊಡ್ತಾರ ಅಂತ ಅನ್ನೋರಿಗೆ ಆ ಪ್ರಜ್ವಲ್ ಅದನ್ನಲ್ಲ ಅವನು ಉತ್ತರ ಹೇಳಿದ, ನಾವು ಲಕ್ಕೊಂಡಿ ಅವರು ಬರೀ ಕಲ್ಲು ಸಿಕ್ಕರೆ ಅಷ್ಟೇ ತಂದು ಕೊಡಂಗಿಲ್ಲ, ಬಂಗಾರ ಸಿಕ್ಕರು ತಂದು ಕೊಡ್ತೀವಿ ಅಂತೇಳಿ ಅದನ್ನ ಯಾರ್ಯಾರ ನೋಡಕ್ ಬಂದ್ರು. ಇದೇನು ಬಹಳ ಹಳೆ ಅಂತದ್ದು ಬಂಗಾರ ಅಂತ ಒಬ್ಬ ಒಗದಿ ಶಾಣೆ ಅಧಿಕಾರಿ ಅಂತ ಕರೆಸಿದ್ವಿ. ಇದ್ದಿತ್ತು ಏನು ಅಂತ ಹೇಳ್ತಾರೆ, ಲಕ್ಷ ರೂಪಾಯಿ ತಿನ್ಬೇಕು ಅಂತೇಳಿ ಹಂಗ ಅವನು ಹೇಳಿ ಹೊರಟ್ಬಿಟ್ಟ. ಆದರೆ ನಾವು ಸರ್ಕಾರದವರು ಒಂದು ತಜ್ಞರ ಸಮಿತಿಯನ್ನು ಮಾಡಿ, ಆ ತಜ್ಞರ ಸಮಿತಿಯ ವರದಿ ಪ್ರಕಾರ ಅದಕ್ಕೆ ಬೆಲೆ 8 ಕೋಟಿ ರೂಪಾಯಿ ಅಂತೇಳಿ ಆ ಪ್ರಜ್ವಲ ನಮ್ಮ ಸರ್ಕಾರಕ್ಕೆ ಇಲ್ಲಿ ಸಿಕ್ಕಂತಿದ್ದು ನಂದಲ್ಲ, ನನ್ನ ಬೆವರಿಂದ ಬಂದಿದ್ದಲ್ಲ. ನಮ್ಮ ಅಮ್ಮನೂ ಹೇಳ್ತಾರ, ನಮ್ದಲ್ಪ ಅವ್ರಿಗೆ ಕೊಟ್ಬಿಡಿ, ಯಾರು ಅವ್ರವ್ವ ತಗೊಂಡು ಕೊಡ್ತಾಳ. ನಾನು ಆ ಪ್ರಜ್ವಲ್ಗೆ ಅವತ್ತಿನ ಗ್ರಾಮ ಪಂಚಾಯತಿ ಚೇರ್ಮನ್ಗೆ ಸಿದ್ದು ಪಾಟೀಲ್ಗೆ ಎಲ್ಲರಿಗೂ ಅಭಿನಂದಿಸ್ತೇನೆ. ಸಿದ್ದು ಪಾಟೀಲ್ಗೆ ಫೋನ್ ಇಟ್ಟಿದ್ರು, ಹಿಂಗೆ ಪ್ರಜ್ವಲ ನನಗೆ ಇದನ್ನ ತಗೋರಿ, ನೀವು ಸರ್ಕಾರಕ್ಕೆ ತಗೋರಿ ಅನ್ನಕತ್ತ, ಏನು ಮಾಡ್ಬೇಕ್ರಿ ಅಂತ ಹೇಳಿ. ನಾನು ಅವಾಗ ಸಿದ್ದರಾಮಯ್ಯನವ್ರ ಜೊತೆಗೆ ಪ್ರವಾಸ ಮಾಡ್ತಾಯಿದ್ದೆ. ನಾವಿಬ್ಬರು ವಿಮಾನ ಹಾಕ್ತಾನೆ ಹಚ್ಚಿ ಕೂತಿದ್ದೆ. ನಮ್ಮಲ್ಲಿ ಹಿಂಗಾಗಿ ಏನಂತೀರಿ, ಬಂಗಾರ, ಅಯ್ಯೋ ಬಂಗಾರ ಎಷ್ಟಂತ, ಎಷ್ಟು ಬಂಗಾರ ಇಲ್ಲಿ ಕೊಡ್ತೇನೆ ನೋಡ್ರಿ ಅವ್ರ ಕೈ ಅಂತೇಳಿ ಅವ್ನ ಕೈ ಫೋನ್ ಕೊಟ್ಟೆ, ಸಿದ್ದಿನ ಕೈ. ಅವರು ಮಾತಾಡೋದು ಎಲ್ಲ ಪದ್ಧತಿ ಪ್ರಕಾರ ಕೊಡಲಿ, ಅವರು ಅವ್ರಿಗೆ ಪಂಚನಾಮಿ ಮಾಡಿಸಿ ಅವ್ರಿಗೆ ರಸೀದ್ ಕೊಡ್ರಿ, ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಏನು ಬಹುಮಾನ, ಗೌರವ, ಮರ್ಯಾದೆ ಮಾಡಬೇಕು ಅದು ಸರ್ಕಾರ ಮಾಡಬೇಕಾಗಿದ್ದು ಕರ್ತವ್ಯ, ಆ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಆ ಪ್ರಜ್ವಲ್ ಹಾಗೂ ಅವರ ಕುಟುಂಬದವ್ರಿಗೆ ವಿಶೇಷವಾದ ಗೌರವವನ್ನು ಸಹಿತ ಸಲ್ಲಿಕೆ ಆಯಿತು. ನಾನು ಯಾಕೆ ಹೇಳ್ತೀನಿ ಅಂದರೆ, ಲಕ್ಷ್ಮೀಯವರ ಮನಸ್ಸು ಹೇಗಿದೆ, ನೀವು ಸಹಕಾರ ಮಾಡಕತ್ತೀರಿ ಅಂತೇಳಿ ನಾವು ಧೈರ್ಯಕ್ಕೆ ನಾನು CC ಪಾಟೀಲ್ರು 1 ವರ್ಷದಾಗ 100 ಮುಟ್ತೀವಿ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಆಗ್ತದೆ, ಕೋಟಿ ಅನಾವರಣ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸ ಮಾಡೋಣ. ಈ ಬಯಲು ವಸ್ತು ಸಂಗ್ರಹಾಲಯ ಏನದ, ನಾನು ನಮ್ಮ ದೇವರಾಜ್ ಅವ್ರನ್ನ ಕೇಳಿದೆ, ಆಯ್ತು ಒಂದು ಕನ್ಸೆಪ್ಟ್ ಪೇಪರ್ ಮಾಡಿದ್ವಿ, ಅದು ಮಾಡಕ್ಕೆ ಎಷ್ಟು ಹಿಡಿದಿದ್ರಿ ಅಂತ ಕೇಳಿದೆ. ನಾನು ತಿಳ್ಕೊಂಡಿದ್ದೆ ಒಂದು 4-5 ಕೋಟಿ ರೂಪಾಯಿ ಆಗತ್ತ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಅವ್ರು ಏನು ಹೇಳಿದ್ರು, ಎಲ್ಲ ಭಾಳ ಸರ್, ಒಂದು 20-25 ಕೋಟಿ ರೂಪಾಯಿ ಆಗತ್ತೆ. 5 ಕೋಟಿ 6 ಕೋಟಿ ಆದರೆ ಮಂತ್ರಿಯವ್ರ ಕೈಯಾಗಿನ ಇರ್ತಾವ ಅಧಿಕಾರ, ಉಪಯೋಗ ಮಾಡ್ಕೊಳಕ್ಕೆ ಬರ್ತದೆ. ನಮ್ಮದು ಅತ್ತಾಗ ನಾವು ತೆಗೆದು ಒಂದು 50 ಲಕ್ಷ 1 ಕೋಟಿ ರೂಪಾಯಿ ಮತ್ತೊಬ್ಬರ ಕಡೆಯಿಂದ ಹಿಂಗೆ ನಾವು ಇದನ್ನು ಮಾಡ್ಬೋದು. ಆದರೆ 25-30 ಕೋಟಿ ರೂಪಾಯಿ ಆಗ್ತೈತಿ ಅಂದರೆ ಸಹಜವಾಗಿ ಮುಖ್ಯಮಂತ್ರಿಗಳು ಯಾರು ಮಾತು ಕೇಳ್ತಾರ ಅವ್ರ ಸಹಾಯ ನಮಗೆ ಬೇಕಾಗೈತಿ. ನಮ್ಮ ಮಾತು ಕೇಳ್ತಾರ ಮಂತ್ರಿ ಅಂತೇಳಿ, ಆದ್ರೆ ಹೊರಗಿಯವ್ರಿಗೂ CC ಪಾಟೀಲ್ರ ಮಾತು ಹೆಚ್ಚಿಗೆ ಕೇಳ್ತಾರ. ಯಾಕಂದ್ರೆ ನಮಗಿಂತ ಹೆಚ್ಚು ಕಿವ್ಯಾಗ ಅವ್ರು ಕೂಡ ಮಾತಾಡ್ತಿರ್ತಾರ. ನಾನು ಈ ಸಂದರ್ಭದಲ್ಲಿ ಅವರಿಬ್ಬರ ಸಹಕಾರವನ್ನು ಕೇಳ್ತೀನಿ, ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತೀನಿ. ಈ ಒಂದು ಪ್ರಾಚ್ಯ ವಸ್ತುಗಳ ಬಯಲು ವಸ್ತು ಸಂಗ್ರಹಾಲಯ ಮಾಡೋದ್ರ ಮೂಲಕ ಏನು ಇಷ್ಟು ಸೇಲ್ ಮಾಡಿದ್ರಿ ಅಂತ ಕೇಳ್ತಾರಲ್ಲ. ಇವತ್ತು ಯೂಟ್ಯೂಬರ್ಸ್ ಕೇಳಿದ್ರು, ನಮಗೆ ಬೆಂಗಳೂರಿನಿಂದ ಬಂದ ಮೀಡಿಯಾದವ್ರು ಕೇಳಿದರು. ಎಸ್, ವಿ ಡೋಂಟ್ ಹ್ಯಾವ್ ಎನಿ ಆನ್ಸರ್. ಉತ್ತರ ಕೊಡುವಂಥದ್ದೇನು ನಮ್ಮ ಹತ್ರ ಇಲ್ಲ. ನಾವಂಗೆ ಭಾಳ ಅಂದ್ರೆ ನೀವು ಯಾರು ಇದ್ದಾಗ ನಾವು ಅದತ್ತ ಹೋಗಿ CC ಪಾಟೀಲ್ರ ಮೇಲೆ ಹಾಕೋದು, CC ಪಾಟೀಲ್ರು ನಮ್ಮ ಮೇಲೆ ಹಾಕೋದು, ಹೀಗೇನು ಮಾಡಿ ಪಾರಾಗಿ ಹೋಗ್ಬೋದು. ಆದರೆ ನಮ್ಮ ದೇಶದೊಳಗೆ ಇಂಥ ಅದ್ಭುತವಾಗಿರ್ತಕ್ಕಂಥ ರಾಷ್ಟ್ರಕೂಟರ, ಚಾಲುಕ್ಯರ, ಕಲ್ಯಾಣ ಚಾಲುಕ್ಯರ, ಬದಾಮಿ ಚಾಲುಕ್ಯರ, ವಿಜಯನಗರ ಅರಸರ ಈ ಒಂದು ಆಳಿರ್ತಕ್ಕಂಥ ನಾಡು
ಲಕ್ಕುಂಡಿ ಇಸ್ ಎ ಪ್ಲೇಸ್ ಆಫ್ ಮಿಂಟ್. ಈ ಮಿಂಟ್ ಇದ್ದಂಥ ಈ ರಾಜಧಾನಿ ಆಗಿರ್ತಕ್ಕಂಥ ಅಕ್ಕಿಮೊಬ್ಬೆಯ ಸೇವಾ ಸ್ಥಾನ ಆಗಿರ್ತಕ್ಕಂಥ ರನ್ನನಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತತ್ವಯುತವಾಗಿರ್ತಕ್ಕಂಥ ಸತ್ವಯುತ ಆಗಿರ್ತಕ್ಕಂಥ ಇತಿಹಾಸದ ಈ ಒಂದು ಲಕ್ಕುಂಡಿಯನ್ನು ನಾವು ದೇಶಕ್ಕೆ ಸರಿಯಾಗಿ ಇಲ್ಲಿಯ ಒಳಗಾಗಿ ಮಾಡಬೇಕಾಗಿತ್ತು, ಆಗಿರಲಿಲ್ಲ. ಇವತ್ತು ಆ ಕೆಲಸ ಮಾಡೋದಕ್ಕೆ ಡಬಲ್ ಸ್ಪೀಡ್ ತೊಗೊಂಡಿಲ್ಲ. ವಿ ಆರ್ ನಾಟ್ ವರ್ಕಿಂಗ್ ವಿತ್ ಸಿಂಗಲ್ ಸ್ಪೀಡ್. ನಮ್ಮ ದೇವರಾಜ್ ಅವರು ನಮ್ಮ ಫೋನ್ ಬಂದ ಕೂಡಲೇ ಏನೆಲ್ಲ ಕುಂಡಿದ್ದೇನೆ ಕೇಳ್ತಾರೆ ಅಂತೇಳಿ ಮೊದಲಕ್ಕೆ ಆ ಫೈಲ್ ನಮ್ಗೆ ಯಾವ ಉಳಿದಿಲ್ಲ ಸರ್ ಲಕ್ಕೊಂಡಿವು ಅಂತ ಮೊದಲೇ ಕೇಳಿ ತಮ್ಮ ಸಂಭಾಷಣೆ ಪ್ರಾರಂಭ ಮಾಡ್ತಾರೆ. ಡಬಲ್ ಸ್ಪೀಡ್ ತಗೊಳ್ಳೋದಕ್ಕೆ ನಮಗೆ ಹುರುಪು ಬಂದಿದ್ದ ನಿಮ್ಮ ಲಕ್ಕುಂಡಿ ಅವ್ರನ್ನ ನೋಡಿ ಆ ಕೆಲಸ ಮಾಡ್ತೀವಿ. ಬಯಲು ವಸ್ತು ಸಂಗ್ರಹಾಲಯ ರಾಷ್ಟ್ರದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತಿನ ಈ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮೂಲಕ ನಮ್ಮ ಗುರಿ 2000 ಪ್ರಾಚ್ಯಾವಶೇಷಗಳು ದೊರಕೋದಕ್ಕೆ ಪ್ರಯತ್ನಿಸಬೇಕು, ಹುಡುಕಾಟ ಮಾಡಬೇಕು. ಆ ಹುಡುಕಾಟವನ್ನು ಎಲ್ಲ ಲಕ್ಕುಂಡಿ ಹಿರಿಯರು ಯುವಕರು ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ದೇವರಾಜ್ ಅವರು, ಆಮೇಲೆ ಸಜೇಶ್ವರವರು, ಭೂಗೇರಿಯವರು, ವಿಭೂತಿಯವರು, ಇವರೆಲ್ಲರೂ ಅಧಿಕಾರಿಗಳು ಸಹಿತ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈಗಾಗಲೇ ಅವರ ಅಂದಾಜು ಪ್ರಕಾರ 1200ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳಿಗೆ ನಂಬರಿಂಗ್ ಮಾಡ್ಯಾರ. ಅದರಲ್ಲಿ ಈಗಾಗಲೇ ಒಂದು 70-80 ಪ್ರಾಚ್ಯಾವಶೇಷಗಳು ಕ್ರೇನ್ ಮುಖಾಂತರ ಇಲ್ಲಿಗೆ ರವಾನೆ ಆಗಿರಬೇಕು. ಒಟ್ಟು ಈ ವಾರ ಸಪ್ತಾಹ ಮುಗಿಯೋದ್ರೊಳಗಾಗಿ 2000 ದಾಟ್ತಿದೆ ಅನ್ನುವಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆ ನಿಜವಾಗಿ ಬಹಳ ದೊಡ್ಡ ನಿರೀಕ್ಷೆ. ಬಹುಶಃ ಇಷ್ಟು ಪ್ರಾಚ್ಯಾವಶೇಷಗಳ ಸಂಗ್ರಹ ಕೆಲವೇ ದಿವಸಗಳಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಆಗಿದ್ದು ಇಲ್ಲ. ಇನ್ನೊಂದು ವರ್ಷದಲ್ಲಿ ನಾನು ಹೇಳಿದ ಹಾಗೆ ಈ ಬಯಲು ಸಂಗ್ರಹಾಲಯದ ಕೆಲಸ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. 101 ಗುಡಿ, 101 ಭಾಗಗಳನ್ನು ಹುಡುಕಾಟ ಇನ್ನೂ ತೀವ್ರಪಡಿಸ್ತೇವೆ. ಆದಷ್ಟು ಈ ವರ್ಷ ಬಾವಿ ಹಾಗೂ ದೇವಾಲಯ ಇಟ್ಕೊಂಡು 3 ಗಡಿಯನ್ನು ತಲುಪ್ತೀವಿ. ಇದೆಲ್ಲದಕ್ಕೂ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ಎಲ್ಲ ಗೊತ್ತು. ಅವತ್ತು ಇಲ್ಲಿ ಉತ್ಖನನ ಮಾಡೋದಕ್ಕೆ ಆಗಮಿಸಿದಾಗ ಒಂದು ಮಾತು ಹೇಳಿದರು, ಲಕ್ಕುಂಡಿ ಬಗ್ಗೆ ನನಗೆ ವಿಶೇಷ ಪ್ರೀತಿ ಇದೆ. ಎಚ್.ಕೆ. ಪಾಟೀಲ್ರು ಏನು ಪ್ರಸ್ತಾವನೆ ತಗೊಂಡು ಬರ್ತಾರೆ ಆ ಪ್ರಸ್ತಾವನೆಗಳನ್ನು ನಾನು ಮಂಜೂರಿ ಮಾಡ್ತೀನಿ ಅಂಥೇಳಿ ಸಿ ಪಾಟೀಲ್ ಕಡೆನೂ ನೋಡಿ ಹೇಳಿ ಮತ್ತು ಮಾಡಕಟ್ಟಿ ಕೇಳುವಂಥ ಆ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮ ವಾತಾವರಣ ಈಗಿರುವಾಗ ನಾವು ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಈ ಕೆಲಸವನ್ನು ನಾವು ಕೂಡಿ ಮಾಡೋಣ. ನನಗೆ ಭಾಳ ಖುಷಿ ಆಯ್ತು. ಭಾಳ ಜನ ಬಂದಿದ್ದೀರಿ, ಯೂಟ್ಯೂಬರ್ಸ್ ಬಂದಿದ್ದೀರಿ, ಇನ್ಫ್ಲುಯೆನ್ಸರ್ಸ್ ಬಂದಿದ್ದೀರಿ, ಬೆಂಗಳೂರಿನ ಬಂದಿದ್ದೀರಿ, ನಮ್ಮ ಗದಗದ ಎಲ್ಲ ಪತ್ರಿಕೋದ್ಯಮಿಗಳು ಬಂದಿದ್ದೀರಿ. ಅಷ್ಟೇ ಅಲ್ಲ, ನೀವು ಕೆಲವರು ಲಕ್ಕುಂಡಿ ಬಗ್ಗೆ ಏನು ಮಾಹಿತಿ ದೇಶಕ್ಕೆ ಕೊಟ್ಟರೆ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟರು. ಬಹುಶಃ 2000 ಈ ಒಂದು ವರ್ಷದೊಳಗೆ ಯಾವುದರ ಪ್ರದೇಶದ ಬಗ್ಗೆ ಭಾರಿ ಪ್ರಚಾರ ಪ್ರಸಾರ ಹಾಗೂ ಜ್ಞಾನ ಕ್ಷಿತಿಜವನ್ನು ವಿಸ್ತಾರ ಮಾಡ್ತಕ್ಕಂಥ ವಿವರ ಟಿವಿಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಬಂದಿದ್ರೆ ಅದು ಲಕ್ಕುಂಡಿ ಬಗ್ಗೆ ಬಂದಿದೆ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಈ ಗ್ರಾಮದ ಇತಿಹಾಸವನ್ನು ಹೊತ್ತು ಹೆಕ್ಕಿ ತೆಗೆದು ನಾನು
ಇಷ್ಟೇ ಹೇಳ್ತೀನಿ. ದೇಶದಲ್ಲಿ ಎಲ್ಲರ ಚಿತ್ತ ಲಕ್ಕುಂಡಿ ಅಂತ ಮಾಡೋಣ ಅಂತೇಳಿ ಹೇಳಿ ಮತ್ತೊಮ್ಮೆ ಸರ್ಕಸ್ ಅವರಿಗೆ ವೇದಿಕೆ ಮೇಲೆ ಇರುವವರೆಲ್ಲರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರವನ್ನು ಹೇಳಿ ಮತ್ತೊಮ್ಮೆ ಲಕ್ಕುಂಡಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಮಾಡ್ತೀನಿ. ದೇಶದ ಎಲ್ಲರ ಚಿತ್ತ ಲಕ್ಕುಂಡಿ ಅಂತ ಇದೆ ಅನ್ನುವಂತಹ ಮಾತುಗಳನ್ನ ಹೇಳುವುದರ ಮೂಲಕ ಲಕ್ಕುಂಡಿಯನ್ನು ಇಡೀ ರಾಷ್ಟ್ರದಲ್ಲಿಯೇ ಒಂದು ಬಹಳ ಮಹತ್ವದ ಐತಿಹ್ಯ